ಹಾಯ್ ಎಲ್ಲ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಇವತ್ತು ಗಾಡಿ 10,000 ಕಿಲೋಮೀಟ್ರ್ ಓಡ್ಬಿಟ್ಟೈತೆ. ಆ್ಯಕ್ಚುಲಿ ಗುರುವಾರನೇ 10,000 ಕಂಪ್ಲೀಟ್ ಆಯಿತು. ಬಟ್ ನಿನ್ನೆ ನಾನು ಡ್ಯೂಟಿಗೆ ಹೋಗಿಲ್ಲ, ಸ್ವಲ್ಪ ಹುಷಾರಿಲ್ಲದಿರೋ ಕಾರಣದಿಂದ. ಇವತ್ತು ಹುಷಾರಿಲ್ಲ, ಅದಕ್ಕೇ ಮನೇಲೇ ಇದ್ದೀನಿ, ಇನ್ನೂ ಡ್ಯೂಟಿಗೆ ಎಲ್ಲೂ ಹೋಗಿಲ್ಲ. 10,000 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ಫೈನಲಿ. ಗಾಡಿ 2 ತಿಂಗಳು 6 ದಿವಸಕ್ಕೆ 2 ತಿಂಗಳಾಯಿತು ಗಾಡಿ ತಂದು. 2 ತಿಂಗಳ ಮೇಲೆ 6 ದಿವಸ ಕಂಪ್ಲೀಟ್ ಆಗೈತೆ. ಟೋಟಲಾಗಿ 2 ತಿಂಗಳು 1 ವಾರ ಅಂದ್ಕೊಳ್ಳಿ. 2 ತಿಂಗಳ ಮೇಲೆ 1 ವಾರಕ್ಕೆ ಗಾಡಿ 10,000 ಕಂಪ್ಲೀಟ್ ಆಗೈತೆ. ಡೈರೆಕ್ಟು ಶೋರೂಮಿಗೆ ಫೋನ್ ಮಾಡಿದ್ದೆ, ಸರ್ ಹಿಂಗೆ ಗಾಡಿ 10,000 ಕಂಪ್ಲೀಟ್ ಆಗೈತೆ, ಬರ್ತಾಯಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಎಂದಿದ್ದೆ. ಅವ್ರು ಇಟ್ಕೊಂಡು ಬನ್ನಿ ಸರ್ ಅಂತ ಹೇಳೋರೆ. ಬಟ್ ಎಷ್ಟು ಗಾಡಿ ಐತೆ ಅಂತ ಐಡಿಯಾನೇ ಇಲ್ಲ. ಲೇಟ್ ಆಗ್ಬೋದು, ಏನಾಗ್ಬೋದು, ಒಂದು ಐಡಿಯಾ ಇಲ್ಲ. ಬಟ್ ಇವತ್ತು ಫುಲ್ ಚೆಕಪ್ ಗುರು, ಫುಲ್ ಸರ್ವಿಸ್ ಇವತ್ತು ಗಾಡಿ ಆಗ್ತಿರೋದು. ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿರಲಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ. ಲೈಕ್ 5,000 ಕಿಲೋಮೀಟ್ರಿಗೆ ಅದು ಸುಮ್ಮನೆ ಜನರಲ್ ಚೆಕಪ್ ಥರ ಮಾಡಿಸಿದ್ದು. ಏನೇನೆಲ್ಲ ಕರೆಕ್ಟಾಗಿದೆಯಾ, ಫ್ಲೂಯಿಡ್ ಎಲ್ಲ ಕರೆಕ್ಟಾಗೈತೆ ಅಂತ ಚೆಕ್ ಮಾಡ್ಸೋಕ್ಕೆ ಮಾತ್ರ ಅದು ಬಿಟ್ಟಿದ್ದು. ಇವತ್ತು ಆ್ಯಕ್ಚುಲಿ ಫುಲ್ ಸರ್ವಿಸ್ ಮಾಡ್ತೀನಿ ಕಂಪ್ಲೀಟಾಗಿ. ಆಯಿಲ್ ಚೇಂಜು, ಬ್ರೇಕ್ ಫ್ಲೂಯಿಡು, ಕೂಲೆಂಟ್ ಎಲ್ಲ ಪ್ರತಿಯೊಂದೆಲ್ಲ ಟಾಪ್ ಅಪ್ ಮಾಡ್ತಾರೆ ಇವತ್ತು. ಹಂಗೆ ಏರ್ ಫಿಲ್ಟ್ರ್ ಅದು ಇದೆಲ್ಲ ಚೇಂಜ್ ಮಾಡೋಂಗಿರ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ವೀಡಿಯೋ ನಾನು ತೋರಿಸ್ತೀನಿ, ಏನು ಕತೆ, ಎಷ್ಟಾಗುತ್ತೆ, ಎಷ್ಟು ಚಾರ್ಜ್ ಮಾಡ್ತಾರೆ ಇವತ್ತು, ಪ್ರತಿಯೊಂದು ಎಲ್ಲ ನಿಮಗೆ A to Z ಡೀಟೇಲಾಗಿ ತೋರಿಸ್ತೀನಿ. ಆಮೇಲೆ ಇಲ್ಲಿ ಈ ಶೋರೂಮಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ, ನಿಮಗೆ ಕಾರ್ ಸರ್ವಿಸ್ ಮಾಡೋ ಒಳಗಡೆನೇ ಬಿಡ್ತಾರೆ. ಅಲ್ಲೋಗಿ ಕ್ಲೀನಾಗಿ ಕೂತ್ಕೊಂಡು ಹೆಂಗೆ ಮಾಡ್ತಾರೆ, ಏನು ಕತೆ ಎಲ್ಲ ಡೀಟೇಲಾಗಿ ನೋಡ್ಬೋದು. ಅದೊಂದು ಖುಷಿ ವಿಚಾರ. ಅದಕ್ಕೆ ಅಲ್ಲೇ ಹತ್ರ ಇದ್ದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ, ಏನು ಕತೆ ಅಂತ. ಕರೆಂಟು ಹೋಯ್ತು. ಸರಿ ಬನ್ನಿ, ಡೈರೆಕ್ಟು ಶೋರೂಮಲ್ಲಿ ಸಿಗ್ತೀನಿ ನಾನು ನಿಮಗೆ. ಹಂಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು, ಹೇಳಿದ್ನಲ್ಲ ಹುಷಾರಿಲ್ಲ ಅಂತ. ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಎಲ್ಲ ತೋರಿಸ್ಕೊಂಡು ಬರೋಣ. ಫಸ್ಟ್ ಟಿಫನ್ ಮಾಡಿಕೊಂಡು ಸೀದಾ ಮನೆ ಬಿಡೋಣ. ಟಿಫನ್ ಏನು ಮಾಡಿದ್ರೆ ಅಂತ ಕೇಳಿದ್ರೆ ನಮ್ಮ ಮನೇಲಿ ನೀವೇ ಆಶ್ಚರ್ಯ ಪಟ್ಬಿಡ್ತೀರಿ. ನೋಡಿರಿ ಒಂದ್ಸರಿ, ಏನಪ್ಪ ಇದು? ಇದನ್ನು ಆ್ಯಕ್ಚುಲಿ ಕಾಂಕ್ರೀಟ್ ಅಂತಾರೆ. ಏನಂತಾರಮ್ಮ ಇದನ್ನು? ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಉಪ್ಪಿಟ್ಟು ನಿಮ್ಮ ಲೆಕ್ಕದಲ್ಲಿ. ನಮ್ಮ ಲೆಕ್ಕದಲ್ಲಿ ಇದನ್ನು ಕಾಂಕ್ರೀಟ್ ಅಂತಾರೆ. ಕಾಂಕ್ರೀಟ್ಗೆ ಒಂದು ಉಪ್ಪಿನಕಾಯಿಗೆ ಸೇರಿಸ್ಕೊಟ್ಟವ್ರೆ. ಕಾಂಕ್ರೀಟ್ ತಿನ್ಕೊಂಡು ಬದುಕೋ ಹೋಗಪ್ಪ ಅಂತ. ಬನ್ನಿ ತಿನ್ಕೊಂಡು ಓಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕಿಲೋಮೀಟ್ರ್ ಎಷ್ಟು ಓಡೈತೆ ಅಂತ. 10,146 ಕಿಲೋಮೀಟ್ರ್ ಓಡೈತೆ ಗಾಡಿ. ಅಂದರೆ ಗುರುವಾರನೇ 10,000 ಕಂಪ್ಲೀಟ್ ಆಯಿತು. ಬಟ್ ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಫೋನ್ ಮಾಡಿ ಹೇಳಿದ್ದು ನಾನು ನಿಮ್ಗೆ. ಆ್ಯಕ್ಚುಲಿ ಇವಾಗ ಹೋಗ್ತಾ ಇದ್ದೀನಿ ಸರ್ವಿಸ್ಗೆ. ನಮ್ಮ ಹುಡುಗಗೆ ವೆಯ್ಟಿಂಗು. ಅಲ್ಲಿ ಅವ್ರ ಮನೆ ಹತ್ರ ಗಾಡಿ ಹಾಕೋಣ ಬರ್ತಾನಂತ. ಅವ್ನು ಹಚ್ಕೊಂಡು ಸೀದಾ ಶೋರೂಮ್ ಹತ್ರ ಹೋಗಿ ಗಾಡಿ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ತೋರಿಸ್ಕೊಂಡು ಬರೋಣ. ಬನ್ನಿ ಓಡೋಣ ಇಲ್ಲಿಂದ. ಬರ್ತಾವನಪ್ಪ ನಮ್ಮ ಹುಡುಗ. ಬಾರೋ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಾರೋ ಇಷ್ಟೊತ್ತು ಮಾಡೋನೆ. ನಮಸ್ತೆ ಕಣಣ್ಣ. ಆಯ್ತು, ಆಮೇಲೆ ಬಾಬಾ ರಜಾ ನಡಿಯಪ್ಪ. ಗಾಡಿಯಲ್ಲಿ ಆಗ್ತಾ ಅಂದಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಅದೇ ಥರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲೇ ಇದೆ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಇಲ್ಲಿ ಕೆಳಗಡೆ ಏನು ದೇವಸ್ಥಾನ ಇದು? ಇಲ್ಲ, ಆಂಜನೇಯ ದೇವಸ್ಥಾನ ಐತೆ. ಹೋಗೋದು ವಿಸಿಟ್ ಹಾಕೊಂಡು ಬಂದ್ಬಿಡೋಣ. ಸ್ವಾಮಿನಪ್ಪ ಅಂತ ಬಿಡ್ಕೊಂಡು. ಮನೆ ಹತ್ರನೇ ಇರೋ ದೇವಸ್ಥಾನ ಇದು. ಸಗದಾಗೈತೆ ಆಂಜನೇಯ ದೇವಸ್ಥಾನ. ತುಂಬ ದಿವಸ ಆಗಿತ್ತು, ಒಂದು 3 ಕಿಲೋಮೀಟ್ರ್ ಐತೆ. ತುಂಬ ದಿವಸ ಆಗಿತ್ತು ಇಲ್ಲಿ ಬಂದೆ. ಒಂದೊಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿ ಹೋಗ್ಬಿಡೋಣ ಬನ್ನಿ. ಸ್ವಾಮಿ ಪೂಜಾರಿ ಕೂಡ ಇಲ್ಲವರ ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀರಿ ಶೋರೂಮ್ ಹತ್ರ. ನಮ್ಮ ಹುಡುಗಕ್ಕೆ ಗಾಡಿ ಕೊಟ್ಟಿದ್ದೇನೆ, ಅವ್ನು ಓಡಿಸ್ತೀನಿ ಅಂತಂದ. ಸರಿ ಅಂತ ಹಂಗೆ ಗಾಡಿ ಕೊಟ್ಟು ಹೋಗ್ತಾ ಇದ್ದೀನಿ. ಒಟ್ಟು ಒಳ್ಳೆ ದರ್ಶನ ಆಯಿತು. ಕಾಲಿತ್ತು, ಯಾರೂ ಇರಲಿಲ್ಲ ಈ ಟೈಮಲ್ಲಿ. ಹಂಗೆ ಸ್ವಲ್ಪ ಕಷ್ಟ ಸುಖ ಎಲ್ಲ ದೇವ್ರ ಹತ್ರ ಮಾತಾಡ್ಕೊಂಡು ಇವಾಗ ಹೊರಟಿದ್ದೀರಿ. ನಾಷ್ಟ ಮಾಡೋದಕ್ಕೆ ಪರವಾಗಿಲ್ಲ, ಇಬ್ಬರು ಸೇಫು. ನಾಷ್ಟ ಮಾಡಿದ್ರೆ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗ್ಬಿಡ್ತಾಯಿತ್ತು. ಗಾಡಿಯಲ್ಲಿ CNG ಕೂಡ ಖಾಲಿ ಆಗೈತೆ. ಬೇರೆ ಪೆಟ್ರೋಲೇ ಬಿಡ್ತೈತೆ ಗಾಡಿ. ಆಲ್ರೆಡಿ ಬರ್ತೈತೆ. ಬೇರೆ ಪೆಟ್ರೋಲಲ್ಲೇ ಗಾಡಿ ಓಡಿಸ್ಬೇಕಾಯ್ತು. ಹೆಂಗೈತಪ್ಪ ಗಾಡಿ? ನನ್ನ ಗಾಡಿ ಏನ್ ಚೆನ್ನಾಗೈತಪ್ಪ. ಹೊಸ ಗಾಡಿ ಚೆನ್ನಾಗಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಯ್ಯೋ, ಅದೆಷ್ಟು ಬೇಗ 10,000 ಕಿಲೋಮೀಟ್ರ್ ಓಡ್ತಂದ್ರೆ ಐಡಿಯಾ ಇಲ್ಲ. ಜಸ್ಟ್ 2 ತಿಂಗಳು 6 ದಿವಸಕ್ಕೆಲ್ಲ ಗಾಡಿ ಓಡ್ಬಿಡೈತೆ 10,000. ಹೋಗಿ ಏನೇನು ಮಾಡ್ತಾನೆ ಅಂತ ಅದು ನೋಡ್ಬೇಕು ಒಂದ್ಸರಿ. ಯಾಕಂದರೆ ಯಾವತ್ತೂ ನಾನು ಮಾಡಿಸಿಲ್ಲ. ಒಂದ್ಸರಿ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಇವತ್ತು ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಲಿ. ಆ ದಿವಸ ಬಂದೈತೆ. ಎಷ್ಟು ಯಾವ ಥರ ಏನು ಮಾಡ್ತಾರೆ ಏನು ಒಂದು ಐಡಿಯಾ ಇಲ್ಲ. ಅಂದರೆ ಏನೇನು ಚೆಕ್ ಮಾಡ್ತಾರೆ, ಏನೇನು ತೆಗೆದು ಹಾಕ್ತಾರೆ ನೋಡೋಕೆ ಪ್ರತಿಯೊಂದು ಎಲ್ಲ ಏನೇನು ಬಿಸ್ತಾರೆ ಅಂತ. ಇವತ್ತು ಮಾಡಿಸ್ಕೊಂಡು ಬರೋಣ ಅಂತ. ಹಂಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಎಲ್ಲ ಇತ್ತು. ಸದ್ಯಕ್ಕೆ ದುಡ್ಡಿಲ್ಲ. ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಮಾಡ್ಸೋಣ. ದುಡ್ಡು ಬರಲಿ, ಫಸ್ಟ್ ಪೇಮೆಂಟ್ ಆಗಿಲ್ಲ ಗುರು. ಅದೇ ಥರ ಬಾಡಿ ಬ್ಯಾಲೆನ್ಸ್ ಆಗಲಿ, ಆಮೇಲೆ ಕಾರ್ ಅದು ಕರೆಕ್ಟಾಗಿ ಹೇಳಿದೆ ಬಿಡು. ನೀವು ಒಂದು ಟೈಮ್ ಡೇಲಾಗಿ ಬಲೆ ಹೊಡಿತೆ. ಲಾಸ್ಟ್ ಟೈಮ್ ಯಾವುದೋ ಒಂದು IPL ಇದ್ರಾಗೂ ಬಲೆ ಹೊಡೆದಿದ್ದೆ. ಫಸ್ಟ್ ಗಾಡಿ ಬ್ಯಾಲೆನ್ಸ್ ಆಗಲಿ, ಆಮೇಲೆ ಏನೋ ಫಸ್ಟ್ ಬಾಡಿ ಬ್ಯಾಲೆನ್ಸ್ ಆಗಲಿ, ಆಮೇಲೆ ಗಾಡಿ ಬ್ಯಾಲೆನ್ಸ್ ಮಾಡ್ಸೋಣ ಅಂತ.
ಫಸ್ಟ್ ಪೇಮೆಂಟ್ ಆಗೋಣಪ್ಪ, ಯಾವಾಗ ಪೇಮೆಂಟ್ ಆಗುತ್ತೆ ಅಂತ ಕಾಯ್ತಾ ಇನ್ನೂ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಯಾಕೋ ಸ್ವಲ್ಪ ಓಲ್ಡ್ ಆಗ್ತದೆ, ಡಿಲೇ ಆಗ್ತಾಯಿದೆ. ಅದು ಪೇಮೆಂಟ್ ಆಗಿದ ತಕ್ಷಣ ಸ್ವಲ್ಪ ಕೈಯಲ್ಲಿ ಕಾಸು ಓಡಾಡ್ಕೊಂಡ್ರೆ ಆಮೇಲೆ ಎಲ್ಲ ಮಾಡಿಸ್ಕೊಬೋದು. ಇನ್ನೂ ರೇರ್ ಬಂಪರ್ ಹಾಕ್ಸ್ಬೇಕು, ಇನ್ನೂ ಏನೋ ಅನ್ಕೊಂಡಿದ್ದೀನಿ ಬರೋ ಪೇಮೆಂಟಲ್ಲಿ. ಯಾವುದು ಇನ್ನೂ ಅಮೌಂಟ್ ರಿಲೀಸ್ ಆಗೋವರೆಗೂ ಏನು ಕೆಲಸ ನಡೆಯೋಲ್ಲ. ನೋಡೋಣ ಯಾವಾಗ ಕೊಡ್ತಾರೋ ಪೇಮೆಂಟು, ನಾನು ಯಾವಾಗ ಖುಷಿ ಆಯ್ತೀನೋ ಪೇಮೆಂಟ್ ಕೊಟ್ಟಾಗ ಎಲ್ಲ ನಿಮ್ಗೆ ತಿಳಿಸ್ತೀನಿ. ಆಮೇಲೆ ಪೇಮೆಂಟ್ ಎಷ್ಟಾಯಿತು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ಆದರೆ ಇದು ಚಿಕ್ಕದಾಗುತ್ತೆ ವೀಡಿಯೋ ಅಂದ್ಕೊಂಡಿದ್ದೀನಿ. ಫಸ್ಟ್ ಬನ್ನಿ ಸರ್ವಿಸ್ ಎಲ್ಲ ಮಾಡಿಸ್ಬಿಡೋಣ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಫೈನಲಿ ಸ್ನೇಹಿತರೆ ಶೋರೂಮ್ ಹತ್ರ ಗಾಡಿ ಎತ್ಕೊಂಡ್ಬಿಟ್ಟೆ. ಈಗ ಅಣ್ಣವರು ಸರ್ವಿಸ್ ಆಲ್ರೆಡಿ ತೊಗೊಂಡೋಗ್ತಾರೆ ಗಾಡಿನ. ಇಲ್ಲ ಒಳಗಡೆ ಹೋಯ್ತಾ ಕಂಪ್ಲೀಟ್ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ ಕತೆ ಅಂದ್ಬಿಟ್ಟು. ಹೋಗಿ ನಮ್ಮ ಹುಡುಗ ನೋಡ್ಕೊಂತಾನೆ ಹೆಂಗೆ ಕರೆಕ್ಟಾಗಿ ನಿಲ್ಲಿಸೋರಿಲ್ಲ ಅಂತ. ಒಟ್ಟಿನಾಗೆ ಹೇಳಿದ್ದೀನಿ, ಅಣ್ಣ ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಸರಿಯಪ್ಪ ಆಯಿತು ಅಂತ ಹೇಳಿದ್ರೆ ಫಸ್ಟು ಬುಕ್ಕಲ್ಲಿ ಅದೇ ತರ್ಡ್ ಸರ್ವಿಸ್ ಎಲ್ಲ ಇದು ಬುಕ್ಕೆಲ್ಲ ಇಸ್ಕೊಂಡ್ರು. ಅದೆಲ್ಲ ಕ್ಲೀನಾಗಿ ಎಂಟ್ರಿ ಮಾಡಿ ಅದು ಲೇಬರ್ಸ್ ಎಲ್ಲ ತೆಗಿತಾರೆ. ಇದು ನೋಡಿ ಸರ್ವಿಸೇಷನ್ ಸೆಂಟ್ರು ಇಷ್ಟು ದೊಡ್ಡದಾಗೈತೆ. ಹಂಗೆ ಇಲ್ಲ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಮಾಡ್ಸಲ್ಲ ನಾನು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆಚೆ ಕಡೆ ಮಾಡ್ಸ್ಕೊತೀನಿ ನೆಮ್ಮದಿಗೆ. ಇಲ್ಲಿ ಮಾಡಿಸ್ಕೊಂಡು ಸುಮ್ಮನೆ ದುಡ್ಡು ಲಾಸು. ಎಲ್ಲ ಚೆಕ್ ಮಾಡುತ್ತವ್ರೆ, ಲೈಕ್ ಲೈಟು, ಇಂಡಿಕೇಟ್ರು, ಐ ವಿಮು, ಲೋ ವಿಮು ಎಲ್ಲ ಬರ್ತೈತೆ ಕರೆಕ್ಟಾಗಿ, ಎಲ್ಲ ವರ್ಕ್ ಆಗ್ತಾಯಿತ್ತು ಅನ್ನೋ ಪೂರ್ತಿ ಕಾನ್ಸೆಪ್ಟು. ಆಮೇಲೆ ಬಾನೆಟ್ ಎಲ್ಲ ತೆಗೆದು ಎಲ್ಲ ನೋಡ್ತಾವ್ರೆ ಕ್ಲೀನಾಗಿ. ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ಕ್ಲೀನಾಗಿ ಏನೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ತೀನಿ, ಇಲ್ಲ ಅಂತಂದರೆ ಬೇರೆ ಶೋರೂಮ್ ನೋಡ್ಕೊಳ್ಳೋಣ. ಅದು ಕಾನ್ಸೆಪ್ಟು. ಹಂಗೆ ಶೋರೂಮ್ ಹತ್ರ ಬರ್ತಾ ಇದ್ದ ಒಂದು ಗಾಡಿ ನೋಡಿದೆ. ಯಾವುದಪ್ಪ ಗಾಡಿ ಅಂತಂದರೆ ಇವಾಗ ರೇರ್ ಕಾಣಿಸ್ತಾರದು ಇಲ್ಲೇ ಐತೆ ನೋಡಿ, ಶಿಫ್ಟು, ಹೊಸ ಶಿಫ್ಟು. ಒಂಥರ ಸಗದಾಗ ಮಾಡೋದು ಗುರು. 6 ಏರ್ ಬ್ಯಾಗ್ ಅಂತೆ, ಫುಲ್ ಸೇಫ್ಟಿ ಗಾಡಿ, ಮಸ್ತಾಗೈತೆ. ಒಂಥರ ಫ್ರಂಟ್ ಲುಕ್ಕೇ ಚೇಂಜ್ ಮಾಡಿಬಿಟ್ಟವನೆ. ಆ ಶಿಫ್ಟ್ಗೂ ಈ ಶಿಫ್ಟ್ಗೂ ನೋಡ್ರಿ ಒಂಥರ ಚೇಂಜ್ ಮಾಡೋಣ. ಯಾವುದೋ ಪೋರ್ಷ ಲುಕ್ ಥರ ಐತಿದ್ದು, ಮುಂದೆಗಡೆ ಲ್ಯಾಂಪೆಲ್ಲ ಆ ಥರ ಸರ್. ಬಟ್ ಪೋರ್ಷದಲ್ಲ, ಅದು ಗಾಡಿ ಹಾಕೋದಿಲ್ಲ ಇದಕ್ಕೆ, ನೀವು ತಲೆ ಕೆಡ್ಸ್ಕೊಂಡ್ರಿ. ಅಂದರೆ ಪೋರ್ಷ ಲುಕ್ ಕೊಟ್ಟವನೆ, ಮುಂದೆಗಡೆ ಲ್ಯಾಂಪೆಲ್ಲ. ಹಿಂದೆಗಡೆ ನನಗೆ ಟೈಲಾಮ್ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು, ಚೆನ್ನಾಗೈತೆ ಗುರು. ಇದು ಆಲ್ರೆಡಿ ಮೋಸ್ಟ್ಲಿ ಯಾರಿಗೂ ಸೇಲ್ ಆಗ್ಬಿಟ್ಟಿದ್ದಂಗೆ ಐತೆ. ಲ್ಯಾಂಪು ನೋಡ್ರಿ ಹೆಂಗೈತೆ. ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ತಾ ಇರಲ್ಲ ಆಚೆ ಕಡೆ, ಆ ಥರ ಬಿಟ್ಟವನು ಇದಕ್ಕೆ. ಒಂಥರ ಚೆನ್ನಾಗೈತೆ ಗಾಡಿ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿಲ್ಲ, ಯಾವುದೋ ಮಿಡ್ ವರ್ಷನ್ ಗಾಡಿ. ಚೆನ್ನಾಗೈತೆ ಗಾಡಿ. ಓಪನ್ ಆಗೈತೆ ಗುರು. ಒಳಗಡೆ ಎಲ್ಲ ತೋರ್ಸೋಣ ಇರಿ ನಿಮಗೆ. ನೋಡ್ರಿ ಹಿಂಗೈತೆ ಒಳಗಡೆ. ಫುಲ್ ಎಲ್ಲ ಬಟನ್ ಸಿಸ್ಟಮು. ಇದಕ್ಕೆ ಪರವಾಗಿಲ್ಲ, ಹಿಂಗೆ ಕೊಟ್ಟೋ ನೋಡ್ರಿ. ಮೇಲೆ ಎಲ್ಸೋದು, ಮೇಲೆ ಕೆಳಗಡೆ ಮಾಡೋದು. ಇದು ನಮ್ಮ ಗಾಡಿಗಳು ಕೊಡಬೇಕಾಯ್ತು, ಚೆನ್ನಾಗಿರ್ತಾಯಿತ್ತು ಆ ಥರ ತಿರುಗಿಸೋದು ಬಿಟ್ಬಿಟ್ಟು. ಇನ್ನೇನು ಚೆಂದ ಮಾಡೋಣ. ರೂಫು ಎಲ್ಲ ಹಂಗೆ ಐತೆ ಸೇಮು. ಸೀಟು ನಾರ್ಮಲ್ಲು. ಅದು ಬಿಟ್ರೆ ಇಲ್ಲೊಂದು ಕಪ್ ಹೋಲ್ಡ್ರ್ ಕೊಟ್ಟವನೆ. USB ನಾರ್ಮಲ್ಲು, USB ಕೇಬಲ್ಲು, ನಾರ್ಮಲ್ ಕೇಬಲ್ಲು. ಆಮೇಲೆ AC, ಪಾರ್ಕಿಂಗು, ಇನ್ನೇನು ಅಷ್ಟೇ. ಇಲ್ಲೊಂದು ಇದು ಇಗ್ನಿಷನ್ ಆಫು, ಇಗ್ನಿಷನ್ ಆನು, ಇದು ಟ್ರಾನ್ಕ್ಷನ್ ಕಂಟ್ರೋಲು ಎಲ್ಲ ಕೊಟ್ಟವನೇ ಸೇಮ. ಬಟ್ ಅಂದರೆ ಇದು ಸ್ವಲ್ಪ AC ವಿಂಗ್ಸ್ ಸ್ವಲ್ಪ ಚೇಂಜ್ ಮಾಡೋಣ. ಅಂದರೆ ವಿಂಗ್ಸ್ಗಿಂತ ಇದು ಸಿಸ್ಟಮ್ ಚೇಂಜ್ ಮಾಡೋಣ ACದು. ಇದು ನೋಡಿರಿ ಇದೆಲ್ಲ ಬಟನ್ಸು ಪೂರ್ತಿ. ಅದು ಬಿಟ್ಟರೆ ಡ್ಯಾಶ್ಬೋರ್ಡು ಇದೊಂದು ಲೈನ್ ಒಂದು ಕೊಟ್ಟವನು ಸೆಂಟ್ರಲ್ಲಿ. ಏನು ನೋಡ್ತಾ ಇದ್ದಾರೆ ಇದು ಪೂರ್ತಿ. ಇದೊಂಥರ ಹೊಸ ಇದು ಶಿಫ್ಟ್ ಡಿಸೈರಲ್ಲಿ, ಶಿಫ್ಟಲ್ಲಿ ಅಷ್ಟೇ ಕತೆ ಗಾಡಿದು. ಬಟ್ ಕಲರ್ ರೆಡ್ಡು ಮಸ್ತಾಗೈತೆ. ರೆಡ್ ವಿತ್ ಬ್ಲ್ಯಾಕ್ ಇರಬೇಕು, ಅದು ಮಸ್ತಾಗಿರ್ತದೆ. ಇನ್ನು ಪೂರ್ತಿ ರೆಡ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ರೆಡ್ ವಿತ್ ಬ್ಲ್ಯಾಕ್ ಆದರೆ ಮಸ್ತಾಗಿರ್ತದೆ. ಇದು ಒಂಥರ ಮಸ್ತಾಗೈತೆ. ರೆಡ್ ವಿತ್ ಬ್ಲ್ಯಾಕೇ ಇದು, ಬಟ್ ಫುಲ್ ಬ್ಲ್ಯಾಕ್ ಬರೋಲ್ಲ. ಹಳೆ ಶಿಫ್ಟ್ ಬಂದಂಗೆ ಒಂಥರ ಇಷ್ಟ ಆಯ್ತು ಬ್ರೋ, ಚೆನ್ನಾಗೈತೆ ಗಾಡಿ. ಹಂಗೆಲ್ಲ ಒಂದು ಯಾವುದೋ ವ್ಯಾಗ್ನರು ಇದು ಡೆಲಿವರಿಗೆ ನಿಂತ ಇದೆ. ನಂದು ಎಲ್ಲ ಬೋರ್ಡು ಮೋಸ್ಟ್ಲಿ ಸರ್ವಿಸ್ ಇರಬೇಕು ಗಾಡಿ. ಅದು 07 ಕೋಲಾರದದ. ಮುನ್ನೆ ಮುಗಿಸ್ಕೊಂಡು ಹೋಗೋಣ. ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 3 ವೀಲು ಬಿಚ್ಚಿ 4 ವೀಲು ಬಿಚ್ಚಿ ಇಟ್ಬಿಡೋರಮ್ಮ. ವೀಲ್ ಇಲ್ಲದ ಗಾಡಿ. ನಮ್ಮ ಗಾಡಿ ಚಕ್ರಗಳೇ ಎಲ್ಲ ಬಿಚ್ಚಿಲ್ಲಿ ಕೆಳಗಡೆ ಇಟ್ಬಿಟ್ಟವ್ರೆ ನೋಡ್ರಿ. 4 ವೀಲ್ 4 ಕಡೆ ಇಟ್ಬಿಟ್ಟವ್ರೆ. ಇಲ್ಲೇ ಐತೆ ಗಾಡಿ. ಬ್ರೇಕ್ ಪ್ಯಾಡ್ಗಳೆಲ್ಲ ಚೆಕ್ ಮಾಡ್ತಾರೆ ಹೆಂಗೆ ಇದೆ ಏನು ಕತೆ ಅಂತ. ಕೆಳಗಡೆ ಒಂದು ಸ್ವಲ್ಪ ಹಂಗೆ ಗಾಡಿ ವಾಶ್ ಮಾಡಿಸ್ಬೇಕು. ಆಮೇಲೆ ತಾಕೋರೆ ಆಯಿಲ್ ಚೇಂಜ್ ಮಾಡ್ತಾರೆ. ಇವಾಗ ಆಯಿಲ್ ಚೇಂಜ್ ಮಾಡೋಕ್ಕೆ ಡಬ್ಬ ತಂದು ಇಟ್ಟವ್ರು ಆಲ್ರೆಡಿ. ಇವಾಗ ಮೇಲೆ ಸ್ಕ್ರೂ ತೆಗೆದುಬಿಟ್ಟು ಆಯಿಲ್ ಹಿಡ್ಕೊಂತ ಇರೋದೆ ಕೆಳಗಡೆಗೆ. ಬ್ರೇಕ್ ಪ್ಯಾಡು ಎಷ್ಟು ವಾಶ್ ಔಟ್ ಆಗೈತೆ ನೋಡೋಣ. ಚೆನ್ನಾಗಿ ಐತೆ. ಆಯಿಲ್ ಅಲ್ಪಾಯ್ತು ಐತೆ ನೋಡ್ರಿ. ಆಯಿಲ್ ಆಯಿಲ್ ಚೇಂಜ್ ಆಗೇ ಹೋಯ್ತು. ಆಯಿಲ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡ್ತಾರಂತೆ. ಇದೇ ಆಯಿಲ್ ಫಿಲ್ಟ್ರು ಆಲ್ರೆಡಿ ಇಲ್ಲಿ ಬಿಚ್ಚಿ ಹಾಕಿದ್ದಾರೆ. ಕಾಣಿಸ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಇದೆ ಆಯಿಲ್ ಫಿಲ್ಟ್ರು. ಅದನ್ನು ಹೊಸದು ರೀಪ್ಲೇಸ್ ಮಾಡ್ತಾವ್ರೆ. ಇಲ್ಲ ಗಾಡಿಗೆ ಹಾಕ್ತಾರೆ. ಅದು ಬಂದು ಆ್ಯಕ್ಚುಲಿ ಇಲ್ಲಿ ಬರುತ್ತೆ. ಇಲ್ಲಿ ಎಲ್ಲದು ಆಯಿಲ್ ಐತಲ್ಲ ಇಲ್ಲಿ ಬರುತ್ತೆ.
ಇಲ್ಲಿ ಹಾಕ್ತಾರೆ ಆಯಿಲ್ ಫಿಲ್ಟ್ರಿಗೆ, ಇಲ್ಲಿ ಹಾಕ್ತಾರೆ. ಇದು ಆಯಿಲ್ ಫಿಲ್ಟ್ರದ್ದು, ಇದೊಂದು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದೊಂದು ಆಯಿಲ್ ಫಿಲ್ಟ್ರು ಕೊಡೋಲೆ ಅವ್ರು ಹಾಕ್ಲಿಲ್ಲ. ಫೈನಲಿ ಏರ್ ಫಿಲ್ಟ್ರ್ ಕೂಡ ಇನ್ಸ್ಟಾಲ್, ಸಾರಿ ಆಯಿಲ್ ಫಿಲ್ಟ್ರ್ ಕೂಡ ಇನ್ಸ್ಟಾಲ್ ಮಾಡೋರೆ. ಇದೇ ನೋಡಿ ಆಯಿಲ್ ಫಿಲ್ಟ್ರು, ಇದು ಇನ್ಸ್ಟಾಲ್ ಮಾಡೋದು ಹೊಸದಿದೆ. ಇವಾಗ ಆಯಿಲ್ ಟಾಪಪ್ ಮಾಡ್ತಾರೆ. ಇಷ್ಟೇ ಗುರು, ಇನ್ನೇನು ಟಾಪಪ್ ಮಾಡಲ್ಲ. ಆಮೇಲೆ ಕೂಲೆಂಟ್ ಸ್ವಲ್ಪ ಟಾಪಪ್ ಮಾಡ್ತಾರೆ, ಆಮೇಲೆ ಇಂಜಿನ್ ಆಯಿಲ್ ಸ್ವಲ್ಪ ಟಾಪಪ್ ಮಾಡ್ತಾರೆ. ಇಷ್ಟೇ ಗುರು, ಇನ್ನೇನು ಮಾಡಲ್ಲ. ಹಾಕ್ಬಿಟ್ರೆ ಅಷ್ಟೇ ಅನ್ಕೊತೀನಿ. ಏರ್ ಫಿಲ್ಟ್ರ್ ಓಪನ್ ಮಾಡಿ ಅದನ್ನೇ ಏರ್ ಹೊಡೆದೇ ಹಾಕ್ತಾರೆ. ವೈಪರ್ದು ವಾಟ್ರು ಹಾಕ್ತಾರೆ. ವೈಪರ್ಗೆ ವಾಟ್ರ್ ಖಾಲಿ ಆಗಿದೆ, ಅದು ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಏನು ಕಾಣಿಸ್ತೈತಲ್ಲ ಅದು ಫೋಮು ಹಾಕ್ತಾರೆ. ಆಯಿಲ್ ಹಾಕೋ ಸಮಯ ಬಂದೇ ಉಂಟು ನೋಡಿ. ಇಲ್ಲೇ ಈ ಥರ ಸಿಂಥೆಟಿಕ್ ಆಯಿಲು 2 ಟ್ಯಾಂಕಲ್ಲಿ ಬಂದಿರೋದು, 2 ಟ್ಯಾಂಕಲ್ಲಿ ಬಂದಿರೋದು ಅದನ್ನು ಹಾಕ್ತಾವೆ. ಬ್ಯಾರಲಲ್ಲಿ ಬಂದಿರೋದನ್ನು ಇಲ್ಲಿ ಹಾಕ್ತಾರೆ, ಫಿಲ್ ಮಾಡ್ತಾವೆ ಗಾಡಿ. ಫಸ್ಟ್ ಟೈಮ್ ಗಾಡಿಗೆ ಆಯಿಲ್ ಚೇಂಜ್ ಮಾಡ್ತಾರದು ಪೂರ್ತಿ ಟಾಪಪ್. ಎಷ್ಟು ಲೀಟ್ರ್ ಹೇಳಿದ್ದು? 3.3 ಲೀಟ್ರ್ ಹಾಕ್ತಾರಂತೆ, ಫಿಲ್ ಮಾಡ್ತಾರಂತೆ. ಕರೆಕ್ಟಾಗಿ 3.3 ಲೀಟ್ರು ಅದಕ್ಕೆ ಫಿಲ್ ಮಾಡ್ಕೊಂಡಿರ್ತಾರೆ. ಕ್ಯಾನ್ ಪೂರ್ತಿ ಏನು ಮಾಡ್ತಾ ಇರೋ 3.3 ಲೀಟ್ರ್ ಅದು ಫುಲ್ ಹಾಕಿದ್ರೆ ಆಗೋಯ್ತು ಕತೆ. ಆಮೇಲೆ ಕೂಲೆಂಟ್ ಸ್ವಲ್ಪ ಟಾಪಪ್ ಮಾಡಿಬಿಟ್ಟು ಕಳಿಸ್ತಾ ಇರೋದು. ವಾಷಿಂಗ್ ಏನೋ ಮಾಡಿಸ್ತಾ ಇಲ್ಲ ಗುರು ಇಲ್ಲ. ದುಡ್ಡು ಬೇರೆ ಕಟ್ಟಬೇಕು ಇಂಥ ಹೇಳ್ತಾರೆ. ಅವಾಗ ನಿಲ್ಲಿ ದುಡ್ಡು ಬೇರೆ ಕಟ್ಟಬೇಕು ಎಲ್ಲ ಇಂಥವು ಹೇಳ್ತಾರೆ ನೀನು. ಫೈನಲಿ ಸ್ನೇಹಿತರೆ, ಗಾಡಿ ಸರ್ವಿಸ್ ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ಸೌಂಡ್ ಬರ್ತೈತೆ. ಗಾಡಿ ಸರ್ವಿಸ್ ಎಲ್ಲ ಮುಗೀತು ಅಂದರೆ ವಾಟರ್ ವಾಶ್ ಏನೂ ಮಾಡ್ತಿಲ್ಲ, ಅದಕ್ಕೆ ಗಲೀಜಾಗೈತೆ. ಸರ್ವಿಸ್ ಒಳಗಡೆ ಆಯಿಲ್ ಸರ್ವಿಸ್ ಎಲ್ಲ ಮುಗೀತು. ಈ ಗಾಡಿ ಎತ್ಕೊಂಡು ಆಚೆ ನಿಲ್ಸವ್ರೆ, ಏರ್ ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ. ಪರವಾಗಿಲ್ಲ ಗುರು, ಒಂದು ತಕ್ಕ ಮಟ್ಟಿಗೆ ಮಾಡ್ತಾರೆ. ನೆಕ್ಸ್ಟ್ ಟೈಮು ನೋಡೋಣ, ಆದರೆ ಬೇರೆ ಕಡೆ ಟ್ರೈ ಮಾಡ್ತೀನಿ. ಅಲ್ಲೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನೊಂದು ಕಡೆ ಟ್ರೈ ಮಾಡೋಣ. ಮಾಡ್ತಾ ಇರಬೇಕು, ಬಟ್ ಸ್ಯಾಟಿಸ್ಫೈ ಆಗೋವರೆಗೂ ಸರ್ವಿಸ್ ಮಾಡಿಸ್ತಾನೆ ಇರಬೇಕು. ಸದ್ಯಕ್ಕೆ ಗಾಡಿ ಒಂದು ರೇಂಜ್ ಮಾಡೋರೆ. ನೋಡೋಣ ಆಯಿಲ್ ಚೇಂಜ್ ಮಾಡೋದಕ್ಕೆಲ್ಲ ಮೈಲೇಜ್ ಎಲ್ಲ ಯಾವ ಥರ ಬರುತ್ತೆ ಏನು ಕತೆ ಅಂತ. ಈಗ ಸದ್ಯಕ್ಕೆ CNG ಖಾಲಿ ಆಗೈತೆ, ಸೀದಾ ಮನೆ ಕಡೆ ಹೋಗೋಣ. ಇದೇ ಹಾಸ್ಪಿಟ್ಲಲ್ಲಿ ಎಲ್ಲ ತೋರಿಸ್ಕೊಂಡು ಸೀದಾ ಹೊಟ್ಟಿದ್ದೀನಿ. ಮೆಡಿಸಿನ್ ಕೂಡ ಕೊಟ್ಟರು, ಕೈಯಲ್ಲಿ ಐತೆ. ಗಾಡಿಯಲ್ಲಿ ಹಾಕೋಣ ನಮ್ಮ ಹುಡುಗ, ಕುತ್ಕೊಂಡು ಸೀದಾ ಹೋಗ್ಬಿಡೋಣ ಮುಂದೆ ಫಸ್ಟು. ಆಮೇಲೆ ಹೇಳ್ತೀನಿ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ಹಾಸ್ಪಿಟ್ಲಲ್ಲೂ ಎಲ್ಲ ಮುಗಿಸ್ಕೊಂಡು ಒಂದು ಇಂಜೆಕ್ಷನ್ ಚುಚ್ಚಿದ್ರು. ಎಷ್ಟೋ ವರ್ಷಗಳಾಗಿತ್ತು ಇಂಜೆಕ್ಷನ್ ಹಾಕ್ಸ್ಕೊಂಡು. ಇಂಜೆಕ್ಷನ್ ಒಂದು ಚುಚ್ಚಿದ್ರು, ಅದು ಎಲ್ಲ ಚುಚ್ಕೊಂಡು ಹೊರಟಿದ್ದೇನೆ. ಈಗ ನಮ್ಮ ಹುಡುಗ ಗಾಡಿನ ಓಡಿಸ್ತಾವನೆ. ಸರಿ ಅಂದ್ಬಿಟ್ಟು ನಮ್ಮ ಹುಡುಗ ಒಂದು ರಿವ್ಯೂಗಳನ್ನ ಹೆಂಗೆ ಮಾಡಿದ್ರು ಸರ್ವಿಸ್ ಅಂತ. ಏನಪ್ಪ ಹೆಂಗೆ ಮಾಡಿದ್ರಪ್ಪ ಸರ್ವಿಸು? ಏನ್ ಮಾಡಿದ್ರಪ್ಪ, ಆಯಿಲ್ ಚೇಂಜ್ ಮಾಡಿದ್ರು ಕಳ್ಸಿದ್ರು. ನೆಕ್ಸ್ಟ್ ಬರ್ರಿ 20,000ಗೆ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನೋವಿಗೆ ಬಿಟ್ಟು ಕಳ್ಸಿದ್ರು. ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಗುರು, ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಏನೋ ಪರವಾಗಿಲ್ಲ ಅನ್ನಿಸ್ತು ಅಷ್ಟೇ. ಬಟ್ ಏನೋ 20,000ಕ್ಕೆಲ್ಲ ಚೇಂಜ್ ಮಾಡ್ತಾರಂತೆ. ನೋಡೋಣ, ಬಿಲ್ಲು ತೋರಿಸ್ತೀನಿ ನೋಡ್ರಿ. ಬಿಲ್ ಎಷ್ಟು ಹಾಕೋರೆ ಕತೆ ಅಂತ, ಎಷ್ಟು ಆಗಿರ್ಬೋದು ಬಿಲ್ಲು ಅಂತ. ನಿಮಿಷ ಟೆನ್ಷನ್ ಅದು ಏನಕ್ಕಪ್ಪ ಇಷ್ಟು ಅಂತ. ಇಲ್ಲಿ ನೋಡ್ರಿ, 1,806 ರೂಪಾಯಿ ಹಾಕೋರು ಬಿಲ್ಲು. ಏನೇನಕ್ಕೆ ಅಂತಂದರೆ ಯಾವುದು ಗ್ಯಾಸ್ ಕಿಟ್ ಒಂದು, ಪ್ಲಗ್ ಆಯಿಲ್ ಡ್ರೈನು, ಫಿಲ್ಟ್ರು ಹ್ಯಾಸ್ ಆಯಿಲು, ಆಮೇಲೆ ಏನದು ಸ್ಕ್ರೀನ್ ವಾಶ್ 50 ml. ಇದು ನನಗೆ ಕೆಲಸಕ್ಕೆ ಬೇಕು. ಒಂದು ಹಾಕಿರೋ ಸಾಕಾದೈತಿ, ಇನ್ನೊಂದು ಕೊಟ್ಟಿರೋ ಸಾಕಾದೈತು. 4 ಹಾಕೋರೆ. ಆಮೇಲೆ ಆಯಿಲ್ ಎಷ್ಟಪ್ಪ, ಆಯಿಲ್ ಬೇರೆ ಆಯಿಲ್ ಎಷ್ಟಪ್ಪ ಅಂತಂದರೆ 1,342 ರೂಪಾಯಿ ಆಯಿಲು. 3.3 ಲೀಟ್ರ್ ಹಾಕೋರೆ. ನೋಡೋಣ ಆಯಿಲ್ ಚೇಂಜ್ ಮಾಡಿಸಿದ್ರೆ ಮೈಲೇಜ್ ಯಾವ ಥರ ಏನು ಬರುತ್ತೆ ಅಂತ. ನಾಳೆ ಮೋಸ್ಟ್ಲಿ ಡ್ಯೂಟಿಗೆ ಹೋದ್ರೆ ಹೋಗ್ತೀನಿ. ದುಡ್ಡಿಲ್ಲ ಗುರು, ದುಡ್ಡು ಹೋಗಲೇಬೇಕು. ಒಬ್ಬರು ಹಂಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ನಿಮಗೆಲ್ಲ ಹೇಳಿದ್ದೆ ನನಗೆ ಒಂದು ವೀಡಿಯೋ ಮಾಡೋಣ ಸಂಡೇ. ಸರಿ, ಸೋಮವಾರದಿಂದ ಡೈರೆಕ್ಟ್ ಇನ್ನು ಡ್ಯೂಟಿ ಕಂಪ್ನಿಗೆ ಹೋಗ್ತಾ ಇರೋದೆ. ಆದಷ್ಟು ಜಲ್ದಿ ಹುಷಾರಾಗಲಪ್ಪ ನಾನು ಬಿಡ್ಕೊತಾ ಇದ್ದೀನಿ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ಆರಾಮ ಬಂದಿದ್ದೀನಿ. ಹೋಗೋಣ, ಅಷ್ಟೇ ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ಏನೋ ಸಮಯ ಏನೋ ಹೇಳ ಇದ್ರೆ ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಜನತೆಗೆ, ನಮ್ಮ ಸ್ನೇಹಿತರಿಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಬಿಟ್ರೆ ಅದು ಬಿಡು, ಅದು ನಾವು ಕಂಟೆಂಟ್ ಕೊಟ್ಟಂಗೆ ಅವ್ರ ಪಾಪ ನಮ್ಮ ಸಬ್ಸ್ಕ್ರೈಬರ್ ಆಗ್ತಾರೆ. ಅದು ಬಿಟ್ಟು ಬೇರೆದು ಹೇಳು, ನಮ್ಮ ಗಾಡಿ ಸರ್ವಿಸ್ ಹೇಳಿ. ಇವಾಗ ಏನು ಗಾಡಿ ಸರ್ವಿಸ್ ಬಗ್ಗೆ ನೆಕ್ಸ್ಟ್ ಸರಿಯಿಂದ ನಾನೇ ಮಾಡ್ಬಿಡೋಣ ಅನ್ಕೊಂಡಿದೀನಿ. ಇನ್ನೇನ್ ಹೇಳಕ್ ಇಷ್ಟಪಡಲ್ಲ ನಾನು. ಟೂಲ್ಸ್ ಹೆಂಗಿದ್ರು ನಮ್ಮ ಮನೇಲೆ ಇದೆ, ಎಲ್ಲ ಇದ್ ಮಾಡ್ಬಿಟ್ಟು ಆಯಿಲ್ ಡ್ರಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಸರಿ ಇದ್ದೇವೆ. ನಂಗೆ ಅನಿಸ್ತಾಯ್ತು ನನಗೆ, ಯಾಕೋ ಆರಾಮಾಗಿ ನಾವೇ ಎಲ್ಲ ಬಿಚ್ಬಿಟ್ಟು ನಾವೇ ಮಾಡ್ಕೊಂಬಿಡೋಣ, ಈಸಿ ಗುರು. ಬಟ್ ಇಲ್ಲಿ ಏನಂದ್ರೆ ಇದು ಒಳಗಡೆ ಬಿಡ್ತಾರೆ, ನಮಗೂ ಆಕ್ಚುಲಿ ರಿಸ್ಟ್ರಿಕ್ಟ್ ಮಾಡಿದ್ರು. ಆಮೇಲೆ ವಾರಂಟಿ ಕ್ಲೇಮ್ ಆಗಲ್ಲ ನಾವೇ ಮಾಡ್ಕೊಂಡ್ರೆ. ಬಟ್ ಇರೋ ಅಂದ್ರೆ ನಮಗೆ ಈಸಿ ಫ್ರೀ. ಬಟ್ ಒಳಗಡೆ ಹೋಗಿ ಎಲ್ಲ ನೋಡಕ್ ಬಿಡ್ತಾರೆ. ಬಟ್ ಏನಂದ್ರೆ ಅದನ್ನು ಇವತ್ತು ರಿಸ್ಟ್ರಿಕ್ಟ್ ಮಾಡಿದ್ರು. ಸರ್ ಒಳಗಡೆ ಬರಬಾರ್ದು, ಹಂಗೆ ಹಿಂಗೆ ಅದು ಇದೆಲ್ಲ ಅಂತಂದ್ರು.
ಯಾವ ನಮಗೆ ಗೊತ್ತಿರೋರೆ ಹೋಗಯ್ಯ ನಮ್ಮದೇ ಶೋರೂಮ್ ಅಂದ್ಕೊಂಡು ಏನೋ ಕತೆ ಹೊಡೆದು ಒಳಗಡೆ ಹೋಗಿ ಮಾಡ್ಕೊಂಡು ಬಂದಿದ್ದೀರಲ್ಲ. ನೋಡೋಣ ಏನು ಕತೆ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.